ನಾವು ಯಾವ ಸರ್ಕಾರ ಬರ್ಲಿ ಏನೇ ಬರ್ಲಿ ನಮ್ ಜೀವನ ಅಂತೂ ಹಿಂಗೆ ಇರೋದಪ್ಪ. ಹಂಗಾಗಿ ಯಾಕೆ ಅಷ್ಟು ತಲೆ ಕೆಡ್ಸ್ಕೊಳ್ಬೇಕು ಅನ್ನೋರಿಗೆ ನಾವು ಹೊಸದಾಗಿ ಏನೋ ಕೊಡ್ತೀವಿ ಅಂತ ಹೇಳೋದು ಹೆಂಗೆ ನೀವು ಮಾಡ್ತೀರಾ? ಹೇಳಿದ್ದು ನಾನು ಅದಕ್ಕೆ ಹೇಳ್ತಿರೋದು, ಅಲ್ಲಿ ನಿಲ್ಲಿಸ್ಬೇಡಿ, ಜಸ್ಟ್ ಲಿಟ್ಲ್ ಎಕ್ಸ್ಪ್ಲೋರ್ ಮಾಡಿ ಅಂತ. ಸಿ, ನಿಮ್ಗೆ ದೇವ್ರು ನಮಗೂ ಒಂದು ವಿಚಾರ ಕೊಟ್ಟಿದ್ದಾನೆ, ಒಂಚೂರು ಯೋಚನೆ ಮಾಡ್ರೆ ಓಕೆ ಅಪ್ಪ ಎಲ್ಲ ಇದೆ ರೀ, ನಮ್ಗೆ ಯಾರು ಬಂದ್ರಿ ನನ್ನ ಕೆಲಸ ನಾನೇ ಮಾಡ್ಬೇಕು ಅನ್ನೋ ತರ ಇದ್ರೆ ನೀವಲ್ಲಿ ನಿಲ್ಸಿ ಅಷ್ಟೇನಾ? ನಿಜವಾಗ್ಲೂ ಯಾರು ಬಂದ್ರು ನಿಮ್ಗೆ ಏನು ತೊಂದರೆ ಆಗಲ್ವಾ ಅಂತ ಸ್ಟಾರ್ಟ್ ಮಾಡೋಣ. ಆಯ್ತು, ಕರೆಕ್ಟ್. ನನ್ ಕೆಲಸ ನಾನ್ ಮಾಡ್ಬೇಕ್ರಿ, ನಂಗೆ ಸಂಪಾದನೆ ಮಾಡ್ಬೇಕು ಅಂತ, ಓಕೆನಾ? ಸರಿ, ಸರ್ಕಾರಕ್ಕೆ ನಂಗೆ ಸಂಬಂಧನೇ ಇಲ್ಲ ಅನ್ಕೊಂಡ್ರೆ ನಿಜಾನ ಅದು ಅಂತ ಮಾತಾಡೋಣ. ಓಕೆ, ನಿಜಾನ ಯಾವ ಸರ್ಕಾರ ಬಂದ್ರು ನನ್ ಕೆಲಸ ನಾನ್ ಮಾಡ್ಬೇಕು ಅನ್ನೋ ಪರಿಸ್ಥಿತಿನ? ಸರ್ಕಾರ ಇಸ್ ಇನ್ಎವಿಟಬಲ್ ಪಾರ್ಟ್ ಆಫ್ ಯುವರ್ ಲೈಫ್. ಹೌದು, ಕರೆಕ್ಟ್ ಅಲ್ವಾ? ಕರೆಕ್ಟ್. ಅವ್ರೊಂದು ಪಾಲಿಸಿ ಮಾಡ್ರೆ ನಿನ್ ಜೀವನಕ್ಕೆ ಇದಾಗುತ್ತೆ. ಅವ್ರೊಂದ್ ಎಲ್ಲೋ ಒಂದು ಟ್ಯಾಕ್ಸ್ ಇನ್ಕ್ರೀಸ್ ಮಾಡ್ರೆ ನಿನ್ ಜೀವನಕ್ಕೆ ಹೊಡಿತದೆ. ನನಗೊಂದು 50,000 ರೂಪಾಯಿ ತಿಂಗಳಿಗೆ ಬರ್ತಾ ಇದೆಯಪ್ಪ, ನನಗೂ ಪ್ರಪಂಚ ಸಂಬಂಧ ಇಲ್ಲ, ನಾನು ಆರಾಮಾಗಿದ್ದೀನಿ. ನಾಳೆ ಅವನು 2,000 ರೂಪಾಯಿ ಮಾಡ್ದ ಅನ್ಕೊಳ್ಳಿ ಎಲೆಕ್ಟ್ರಿಸಿಟಿ, ಇಲ್ಲಿ ಪಿಂಚ್ ಆಗತ್ತೆ ನಿಮ್ಗೆ. ಏನ್ ಬೈಕೋ ಓಡಾಡ್ತೀವಿ ನಾವು ಅಷ್ಟೇ, ಸರಿ ಇಲ್ಲ ಗಿರಿ ಇಲ್ಲ. ನಾಳೆ ಇನ್ನೇನೋ ಪ್ರಾಬ್ಲಮ್ ಆಯ್ತು ಅನ್ಕೊಳ್ಳಿ, ನೀವ್ ಹಂಗ್ ಅನ್ಬೇಡಿ. ಗೌರ್ಮೆಂಟ್ ಈಸ್ ಪಾರ್ಟ್ ಅಂಡ್ ಪಾರ್ಸೆಲ್ ಆಫ್ ಯುವರ್ ಲೈಫ್. ಸರ್, ಈಗ ನಿಮ್ಗೆ ಫ್ರೀ ಬೀಸ್ ಗಳನ್ನ ಕೊಟ್ಟು ಬಿಟ್ಟಾಗ ಅದಕ್ಕೆ ಇನ್ಫ್ಲೂಯೆನ್ಸ್ ಆಗಿರ್ತಾರಪ್ಪ. ನಾನು ಹೇಳೋದು, ನನ್ನ ಯೋಚನೆ ಹಿಂಗಿದೆ, ನನಗೆ ಅನಿಸ್ತಾ ಇರೋದು. ಸರ್ ಹೇಳೋ ಮಾತನ್ನ ನಾವು ಕೇಳಿಸ್ಕೊಳ್ಬೇಕಾದ್ರೆ ನಂಗೆಲ್ಲ ಆರಾಮ್ ಬರ್ತಿದೆ, ಸಿಕ್ತಿದೆ. ಇವ್ರ ಮಾತನ್ನ ಯಾಕೆ ಯೋಚನೆ ಮಾಡ್ಬೇಕು ಅನ್ನೋರ್ ಸಂಖ್ಯೆ ಕೂಡ ಇಲ್ಲ ಅಂತ ಮಾತಾಡೋಣ. ಮತ್ತೆ ನಾವೇ ನಮ್ಮನ್ನ ನಾವ್ ಆಯ್ತು, ಹೇಳಿ ಸರ್, ಹೇಳಿ ಸರ್. ನಮ್ಮ ಮೂರ್ಖತನ ಆಗುತ್ತೆ. ಅವ್ರು ಚೆನ್ನಾಗಿದ್ದಾರೆ, ಅವ್ರಿಗೇನೋ ಫ್ರೀ ಬೀಸ್ ಸಿಗ್ತಾ ಇದೆ, ಎಲ್ಲ ಚೆನ್ನಾಗಿದೆ ಅಂದ್ರೆ ನಾವ್ ಏನಕ್ಕೆ ಮಾತಾಡ್ತಿದೀವಿ ಇಲ್ಲಿ ಅಂತ. ಕರೆಕ್ಟ್ ಪಾಯಿಂಟ್. ನಾವ್ ಅರ್ಥ ಮಾಡ್ಕೊಬೇಕು ಇಲ್ಲಿ. ಎಲ್ಲ ಚೆನ್ನಾಗಿದ್ದಾರೆ, ಇವ್ರು ಕೂತ್ಕೊಂಡು ಸುಮ್ಮನೆ ಏನೋ ಮಾತಾಡ್ತೀರಿ, ಏನೋ ನಾನ್ ಜಗತ್ತಿಗೆ ಏನೋ ಕೊಡ್ತೀನಿ ಅನ್ನೋದು ಅಲ್ಲಿಗೆ ನಿಂತೋಗತ್ ನಮ್ ಟಾಪಿಕ್. ನಾವು ಯೋಚನೆ ಮಾಡ್ಬೇಕು. ನೋ, ಆತರ ಇಲ್ಲ. ಎಲ್ಲ ಚೆನ್ನಾಗಿದೆ ಅಂದ್ರೆ ನಾವ್ ಏನಕ್ಕೆ ತಲೆ ಕೆಡಿಸ್ಕೊಂತಿದ್ವಿ ಹೇಳಿ ಅಲ್ವಾ? ನಾನ್ ಯಾಕೆ ತಲೆ ಕೆಡಿಸ್ಕೊಂತಿದ್ದೆ? ಓಕೆ, ಅದು ಬಿಟ್ಬಿಡಿ, ಬೇರೆಯವರೆಲ್ಲ ಚೆನ್ನಾಗಿದಾರಪ್ಪ, ನಾನು ಚೆನ್ನಾಗಿದ್ದೀನಿ. ಬಟ್ ನಾನ್ ದಾರಿಲಿ ಹೋಗ್ಬೇಕಾದ್ರೆ ನನ್ಗೆಲ್ಲೋ ಅನ್ಸುತ್ತೆ ರೋಡ್ ಇದಾಗತ್ತೆ, ಗುಂಡಿಗಳು ಬರುತ್ತೆ ಅನ್ಕೊಳ್ಳಿ. ನಾನು ಅನ್ಕೊಂತೀನಿ ರೋಡ್ ಚೆನ್ನಾಗಿದ್ರೆ ಚೆನ್ನಾಗಿರೋದಲ್ವಾ? ಬರೀ ರೋಡ್ ಚೆನ್ನಾಗಿರೋದಷ್ಟೇ ಅಲ್ಲ, ನನ್ ಗಾಡಿಗಳು ಕೆಟ್ಟೋಗತ್ತೆ. ಏನ್ ಹೇಳಿ, ನನ್ ಟೈರ್ ಚೇಂಜ್ ಮಾಡ್ಬೇಕಾಗತ್ತೆ, ಮತ್ತೆ ನನ್ ಮೇಲೆ ಹೊರೆ ಅದು. ಹೌದು ಹೌದು, ಓಕೆನಾ? ಎಲ್ಲೋ ಟೋಲ್ಗೆ ಹೋಗ್ತೀರಾ, ರೇಟ್ ಆಗುತ್ತೆ, ಇನ್ನೇನೋ ಒಂದು ಟ್ಯಾಕ್ಸ್, ಇನ್ನೊಂದು ಮತ್ತೊಂದು ಹೊರೆ ಆಗ್ತಾ ಇರತ್ತಲ್ಲ, ಅವಾಗ್ಲೇ ಜನ ಸ್ಪಂದಿಸೋದು. ಎಲ್ಲ ಚೆನ್ನಾಗಿದೆ ಅಂದ್ರೆ ಯಾರು ಮಾತಾಡ್ತಿರ್ಲಿಲ್ಲ ಇಲ್ಲಿ.